ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ರೆಸಿಪಿನ ನಿಮ್ಮೆಲ್ಲರಿಗೂ ನಾನು ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಬೀಟ್ರೂಟ್ ಗೊಜ್ಜು. ಅದಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ. ಒಂದು 5-6 ಸ್ಪೂನ್ ಎಣ್ಣೆ ತಗೊಳ್ಳಿ, ಸಾಸಿವೆ ತಗೊಳ್ಳಿ, ಮತ್ತು ಕಟ್ ಮಾಡಿಕ್ಕಿರುವಂಥ ಕೊತ್ತಂಬರಿ, ಕಟ್ ಮಾಡಿಕ್ಕಿರುವಂಥ ಟೊಮೆಟೊ, ಕಟ್ ಮಾಡಿಕ್ಕಿರುವಂಥ ಈರುಳ್ಳಿ, ಬಿಡಿಸಿಕ್ಕಿರುವಂಥ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ತುರಿವಿಟ್ಕೊಂಡಿರುವಂಥ ಒಂದು ಅರ್ಧ kg ಬೀಟ್ರೂಟ್. ಓಕೆನಾ? ಒಂದು ಎಲ್ಲನೂ ರೆಡಿ ಮಾಡಿಕೊಂಡು ಸ್ಟವ್ನ ಆನಿಸಿ ಒಂದು ಬಾಣಲೆಯನ್ನು ಇಕ್ಕಿ ಅದಕ್ಕೆ ಎತ್ತಿಕ್ಕಿರುವಂಥ ಎಣ್ಣೆಯನ್ನು ಹಾಕಿ ಮತ್ತು ಎತ್ತಿಕ್ಕಿರುವಂಥ ಸಾಸಿವೆಯನ್ನು ಹಾಕಿ ಆಮೇಲೆ ಏನಪ್ಪ ಅಂತಂದರೆ ಏನದು ನಮ್ಮ ಕರಿಬೇವಿನ ಸೊಪ್ಪನ್ನು ಹಾಕಿ ಕರಿಬೇವಿನ ಸೊಪ್ಪು ಆದಮೇಲೆ ಜೀರಿಗೆ ಅವ್ರನ್ನ ಸ್ವಲ್ಪ ಹಾಕಬೇಕು. ಜೀರಿಗೆ ಅವ್ರನ್ನ ಹಾಕಿ ಆಮೇಲೆ ಆ ಬೆಳ್ಳುಳ್ಳಿ ಅವ್ರನ್ನ ಹಾಕಬೇಕು. ಬೆಳ್ಳುಳ್ಳಿ ಅವ್ರನ್ನ ಹಾಕಿದ್ಮೇಲೆ ಆ ಸೌಟ್ ಇದೆಯಲ್ವ, ಎತ್ತಿ ಸ್ವಲ್ಪ ಹಂಗೆ ಹಿಂಗೆ ಮಿಕ್ಸ್ ಮಾಡಿ ಕಟ್ ಮಾಡಿಕ್ಕಿರುವಂಥ ಈರುಳ್ಳಿನ ಹಾಕಬೇಕು. ಈರುಳ್ಳಿ ಹಾಕಿದ್ಮೇಲೆ ಒಂದು ಕಾಲು ಸ್ಪೂನು ಏನದು ಸಾಲ್ಟ್, ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ತುರಿದಿಕ್ಕಿರುವಂಥ ಬೀಟ್ರೂಟ್ನ ಹಾಕ್ಕೊತ ಇದ್ದಾರೆ ನೋಡಿ ನಮ್ಮಮ್ಮ. ಹಾಕ್ಕೊತಿರೋ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ. ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತ ಇದ್ದಾರೆ ನೋಡಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತ ಇದ್ದಾರೆ. ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದಾರೆ. ಕಾಣಿಸ್ತಾ ಇಲ್ವ ನಿಮಗೆ? ಮಿಕ್ಸ್ ಮಾಡ್ತಾಯಿದ್ದಾರೆ. ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಹಾಕಿ ಅದನ್ನು ಮುಚ್ತಾ ಇದ್ದಾರೆ. ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಬೇಯಬೇಕದು. ನಮ್ಮಮ್ಮ ಯಾವಾಗೂ ಮಾಡ್ಕೊಡ್ತಾಯಿದ್ರು. ನಾವು ಮೂರು ಜನ ಮಕ್ಕಳು ಯಾವಾಗೂ ಅದಕ್ಕೆ ಅಡಿಕ್ಟಾಗಿ ಸಖತ್ತಾಗಿರುತ್ತೆ. ಚಪಾತಿಗೆ, ಬಿಸಿ ಬಿಸಿ ರೈಸಿಗೆ ಎಲ್ಲದಕ್ಕೂ ಮಸ್ತಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತೆ ಇದನ್ನು ಮಾಡಿಕೊಡು ಅಂತ ನಿಮ್ಮ ಮನೇಲಿರೋರು ಎಲ್ಲರೂ ಕೇಳ್ತಾರೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಈ ಗೊಜ್ಜನ್ನ. ನೀವು ಒಂದು ಸಲ ಟ್ರೈ ಮಾಡಿ. ಅದು ಪ್ಲೇಟ್ನ ತೆಗ್ದು ಮತ್ತು ಕಟ್ ಮಾಡಿಕ್ಕಿರುವಂಥ ಟೊಮೆಟೊನ ಹಾಕಬೇಕು. ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ನಿಮ್ಮ ಮನೇಲಿ ಸಾಂಬಾರು ಪುಡಿ ಇಲ್ಲ ನಾವೇ ಓನಾಗಿ ತಯಾರಿಸಿರುವಂಥ ಸಾಂಬಾರು ಪುಡಿ ಏನೂ ಇಲ್ಲ ಅಂದರೆ ನೀವು ಮೆಣಸಿನ್ಕಾಯಿ, ಖಾರದ ಪುಡಿ ಬೇಕಾದ್ರೂ ಹಾಕ್ಕೊಳ್ಬೋದು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು 2.5 ಸ್ಪೂನು ಸಾಂಬಾರು ಪುಡಿನ ಹಾಕ್ಕೊತ ಇದ್ದಾರೆ ನೋಡಿ ನಮ್ಮಮ್ಮ. ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಂದರೆ ಅದು ಬೀಟ್ರೂಟ್ ಹಸಿ ಸ್ಮೆಲ್ ಹೋಗಬೇಕು. ಚೆನ್ನಾಗಿ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ಬಾಟ್ಲು ನೀರು ಹೆಂಗಂತಪ್ಪ ಅಂದರೆ ಅದು ಫುಲ್ಲು ಮುಳುಗಬೇಕು. ಬೀಟ್ರೂಟು ಅದೆಲ್ಲನೂ ಸ್ವಲ್ಪ ಮುಳುಗೋ ತನಕ ನೀರನ್ನ ಹಾಕಬೇಕು. ನೀರನ್ನ ಹಾಕಿ ಒಂದು 10-15 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಅದು ಕೊದಿ ಬಂದು ಚೆನ್ನಾಗಿ ಬೆಂದೋಗಲಿ. ನಿಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡಿ, ಸಖತ್ತಾಗಿರುತ್ತೆ. ನಮ್ಮ ಚಾನಲಲ್ಲಿ ಫಸ್ಟು ವೀಡಿಯೋ ಅಂದರೆ ಇದೆ. ನಮ್ಮ ಅಮ್ಮಗೆ ಸಪೋರ್ಟ್ ಮಾಡಿ. ಅವ್ರದ್ದು ಉಷಾ ನಾಗರಾಜ್ ಚಾನಲ್ ಅಂತ ಓಪನ್ ಮಾಡ್ತಿದ್ದೀರಿ. ಚೆನ್ನಾಗಿ ಸಪೋರ್ಟ್ ಮಾಡಿ. ವೀಡಿಯೋ ನೋಡ್ಬಿಟ್ಟು ಸುಮ್ಮನೆ ಹೋಗ್ಬಿಡೋದಲ್ಲ. ಅದಕ್ಕೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಫ್ರೆಂಡ್ಸ್? ಚೆನ್ನಾಗಿ ಆದಮೇಲೆ ನೋಡಿ 10-15 ನಿಮಿಷ ಆದಮೇಲೆ ತೆಗೆದು ನೋಡಿ ಸಖತ್ತಾಗಿ ಫ್ರೈ ಆಗಿದೆ. ಮಸ್ತಾಗಿದೆ ಮಾತ್ರ ಸಾಂಬಾರು. ಸರಿ ಗೊಜ್ಜಾಗಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ಬಿಟ್ಟು ಬಿಸಿ ಅನ್ನದ ಜೊತೆಗೆ ಬಿಸಿ ಚಪಾತಿ ಜೊತೆಗೆ ಮಸ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ಅಬ್ಬಬ್ಬಬ್ಬಾ